ನಮಸ್ಕಾರ. ಇಂದಿನ ಈ ಅದ್ಭುತವಾದ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಪ್ರಾಮಾಣಿಕ ಮರಕಡಿಯುವನ ಆ ಪ್ರಸಿದ್ಧ ನೀತಿಕಥೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಆದ್ರೆ ಇಂದು ನಾವು ಕೇವಲ ಆ ಕಥೆಯನ್ನು ಮೇಲ್ನೋಟಕ್ಕೆ ಕೇಳಿ ಸುಮ್ಮನಾಗುವುದಿಲ್ಲ. ಬದಲಾಗಿ ಸಂಪೂರ್ಣವಾಗಿ ವಿರುದ್ಧವಾಗಿರುವ ಇಬ್ಬರು ವ್ಯಕ್ತಿಗಳ ಪಯಣವನ್ನು ಅತ್ಯಂತ ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ಇದು ಕೇವಲ ಒಂದು ಮಕ್ಕಳ ಕಥೆಯಲ್ಲ, ಇದೊಂದು ಅದ್ಭುತವಾದ ಮನೋವೈಜ್ಞಾನಿಕ ಮತ್ತು ನೈತಿಕ ಅಧ್ಯಯನ. ನಮ್ಮ ಇಂದಿನ ಈ ಅಧ್ಯಯನದ ಹಾದಿ ಹೇಗಿರ್ತದೆ ಅಂತ ಒಮ್ಮೆ ನೋಡ್ಬಿಡೋಣ. 1. ಮರಕಡಿಯುವನ ಸಂದಿಗ್ಧತೆ. 2. ಪ್ರಾಮಾಣಿಕತೆಯ ಪರೀಕ್ಷೆ. 3. ಸತ್ಯಕ್ಕೆ ಸಿಕ್ಕ ಪ್ರತಿಫಲ. 4. ದುರಾಸೆಯ ಸ್ನೇಹಿತನ ಸಂಚು. 5. ಅಪ್ರಾಮಾಣಿಕತೆಯ ಬೆಲೆ. ಹಾಗೂ ಕೊನೆಯದಾಲಿ ಅಂತಿಮ ನೀತಿ. ಮೊದಲನೇ ಭಾಗ, ಮರಕಡಿಯುವನ ಸಂದಿಗ್ಧತೆ. ಕಥೆಯ ಆರಂಭದಲ್ಲೇ ಒಂದು ಕುತೂಹಲಕಾರಿಯಾದ ಅಂಶ ನಮಗೆ ಎದುರಾಗುತ್ತೆ. ಆ ಬಡ ಮರಕಡಿಯುವನ ನಿಜವಾದ ನೋವನ್ನೊಮ್ಮೆ ಗಮನಿಸೋಣ. ನದಿಯ ದಡವಲ್ಲಿ ಮರ ಕಡಿತಿದ್ದಾಗ ಆಕಸ್ಮಿಕವಾಗಿ ಅವನ ಕೈಜಾರಿ ಕೊಡಲಿ ನೀರಿಗೆ ಬೀಳುತ್ತೆ. ಆತ ಅಳುತ್ತಾ ಹೇಳುವ ಮಾತುಗಳಿವು: ಅಯ್ಯೋ ದೇವ್ರೆ, ನನ್ನ ಕೊಡಲಿ ನೀರ್ನಲ್ಲಿ ಬಿದ್ದಿತಲ್ಲ, ಈಗ ನಾನು ಹಣ ಗಳಿಸಿ ನನ್ನ ಕುಟುಂಬವನ್ನು ಸಾಕುವುದು ಹೇಗೆ? ಇಲ್ಲಿ ಯಾವುದೇ ರೀತಿಯ ನಾಟಕವಿಲ್ಲ. ಅವನ ಅಳಲ್ನಲ್ಲಿ ಅಡಗಿರುವ ಕುಟುಂಬದ ಹೊಣೆ ಮತ್ತು ಹತಾಶೆ ಸಂಪೂರ್ಣವಾಗಿ ನೈಜವಾದದ್ದು. ಈ ನೈಜ ಸಂಕಟವೇ ಮುಂದಿನ ದೈವಿಕ ಮಧ್ಯಪ್ರವೇಶಕ್ಕೆ ವೇದಿಕೆ ಸಿದ್ಧಪಡಿಸುತ್ತೆ. ಭಾಗ 2. ಪ್ರಾಮಾಣಿಕತೆಯ ಪರೀಕ್ಷೆ. ಮನುಷ್ಯನ ಈ ಅತ್ಯಂತ ಹತಾಶೆಯ ಸಮಯದಲ್ಲಿ ನೀರಿನ ದೇವತೆಯಾದ ವರುಣದೇವನು ಪ್ರತ್ಯಕ್ಷನಾಗಿ ಒಡ್ಡುವ ಆ ಪರೀಕ್ಷೆಯ ಹಂತಗಳು ಹೇಗಿವೆ ಅಂತ ನೋಡೋಣ. ಮೊದಲನೇ ಹಂತ: ವರುಣದೇವನು ನೀರಿನಲ್ಲಿ ಮುಳುಗಿ ಬೇರೊಂದೇ ಕೊಡಲಿಯನ್ನು ತರ್ತಾನೆ. ಆಗ ಮರ ಕಡಿಯುವವನು ಇಲ್ಲ, ಇದು ನನ್ನದಲ್ಲ ಅಂತ ನಿರಾಕರಿಸ್ತಾನೆ. ಎರಡನೇ ಹಂತ: ದೇವನು ಮತ್ತೆ ಮುಳುಗಿ ಈ ಬಾರಿ ಬೆಳ್ಳಿಯ ಕೊಡಲಿಯನ್ನು ತರ್ತಾನೆ. ಆದ್ರೂ ಆ ಬಡ ಮನುಷ್ಯ ಅದನ್ನೂ ನಿರಾಕರಿಸ್ತಾನೆ. ಕೊನೆಯದಾಗಿ ಮೂರನೇ ಹಂತದಲ್ಲಿ ದೇವನು ಮೂಲ ಕಬ್ಬಿಣದ ಕೊಡಲಿಯನ್ನು ತಂದಾಗ ಅದನ್ನ ನೋಡಿದ ತಕ್ಷಣ ಆತ ಅತ್ಯಂತ ಸಂತೋಷದಿಂದ ಅದು ತನ್ನದೇ ಅಂತ ಒಪ್ಕೊಳ್ತಾನೆ. ತನ್ನದಲ್ಲದ ಇಷ್ಟೇ ಬೆಲೆ ಬಾಳುವ ವಸ್ತುಗಳಿದ್ರೂ ಅದನ್ನು ಬೇಡವೆನ್ನುವ ಅವನ ಅಪ್ರಾಮಾಣಿಕ ಗುಣವೇ ಇಲ್ಲಿ ಹೈಲೈಟ್ ಆಗುವ ವಿಷಯ. ಭಾಗ 3. ಸತ್ಯಕ್ಕೆ ಸಿಕ್ಕ ಪ್ರತಿಫಲ. ಪರದೆಯ ಮೇಲಿರುವ 3 ಎಂಬ ಸಂಖ್ಯೆಯನ್ನು ಗಮನಿಸಿ. ಹೌದು, ಅವನ ಪ್ರಾಮಾಣಿಕತೆಗಾಗಿ ಆತ ಮನೆಗೆ ಕೊಂಡೊಯ್ಯುವುದು ಬರೋಬ್ಬರಿ 3 ಕೊಡಲಿಗಳನ್ನು. ತನ್ನ ಮೂಲ ಕಬ್ಬಿಣದ ಕೊಡಲಿಯ ಜೊತೆಗೆ ಪ್ರಾಮಾಣಿಕತೆಗೆ ಬಹುಮಾನವಾಗಿ ವರುಣದೇವನು ಚಿನ್ನ ಮತ್ತು ಬೆಳ್ಳಿಯ ಕೊಡಲಿಗಳನ್ನೂ ಅವನಿಗೆ ನೀಡುತ್ತಾನೆ. ಸತ್ಯಕ್ಕೆ ಮತ್ತು ಮೌಲ್ಯಗಳಿಗೆ ಎಂತಹ ದೊಡ್ಡ ಪ್ರತಿಫಲ ಸಿಕ್ಕಿತು ಅಲ್ವಾ? ಇದು ಕಥೆಯ ಅತ್ಯಂತ ಅದ್ಭುತವಾದ ತಿರುವು. ಭಾಗ 4. ದುರಾಸೆಯ ಸ್ನೇಹಿತನ ಸಂಚು. ಕಥೆಯು ಈಗ ಒಂದು ಆಸಕ್ತಿದಾಯಕ ಟ್ರ್ಯಾಕ್ ತೆಗೆದುಕೊಳ್ಳುತ್ತೆ. ಈ 2 ಸನ್ನಿವೇಶಗಳನ್ನು ನಾವು ಒಂದಕ್ಕೊಂದು ಹೋಲಿಸಿ ನೋಡೋಣ. ಪ್ರಾಮಾಣಿಕ ಮರಕಡಿಯುವವನೋ ಆಕಸ್ಮಿಕವಾಗಿ ತನ್ನ ಕೊಡಲಿಯನ್ನು ಕಳೆದುಕೊಂಡಿದ್ದನೋ ಮತ್ತು ತನ್ನ ಕುಟುಂಬದ ಉಳಿವಿಗಾಗಿ ನಿಜವಾಗಿಯೂ ಕಣ್ಣೀರು ಹಾಕಿದ್ದನು. ಆದರೆ ಆತನ ದುರಾಸೆಯ ಸ್ನೇಹಿತ ಏನು ಮಾಡಿದ? ಆತ ಉದ್ದೇಶಪೂರ್ವಕವಾಗಿ ತನ್ನ ಕೊಡಲಿಯನ್ನು ನೀರಿಗೆ ಎಸೆದು ಸುಮ್ಮನೆ ಬಹುಮಾನ ಗಿಟ್ಟಿಸುವ ಒಂದೇ ಉದ್ದೇಶದಿಂದ ಅಳುವ ನಾಟಕ ಮಾಡಿದನು. ಸೆಟಪ್ ಒಂದೇ ಆಗಿದ್ರೂ ಇಬ್ಬರ ಉದ್ದೇಶಗಳು ಮಾತ್ರ ಸಂಪೂರ್ಣವಾಗಿ ವಿರುದ್ಧವಾಗಿವೆ. ಈ ನೀತಿಕತೆಯ ಕನ್ನಡಿಯಂತಹ ರಚನೆ ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಭಾಗ 5. ಅಪ್ರಾಮಾಣಿಕತೆಯ ಬೆಲೆ. ದುರಾಸೆಯ ಸ್ನೇಹಿತ ಅಳುತ್ತಿರುವಾಗ ವರುಣದೇವನು ನೇರವಾಗಿ ಚಿನ್ನದ ಕೊಡಲಿಯೊಂದಿಗೆ ಪ್ರತ್ಯಕ್ಷನಾಗುತ್ತಾನೆ. ಆ ಚಿನ್ನದ ಕೊಡಲಿಯನ್ನು ತೋರಿಸಿ, ಇದು ನಿನ್ನದೇನಾ ಅಂತ ಕೇಳಿದ ತಕ್ಷಣ ಆತ ಏನ್ ಹೇಳ್ತಾನೆ ಗೊತ್ತೇ? ಹೌದು ಹೌದು, ಇದು ನನ್ನದೇ ಕೊಡಲಿ ಅಂತ ತಕ್ಷಣವೇ ಸುಳ್ಳು ಹೇಳ್ಬಿಡುತ್ತಾನೆ. ಚಿನ್ನವನ್ನು ನೋಡಿದ ತಕ್ಷಣ ಅವನ ಕಣ್ಣು ಮಂಜಾಗುತ್ತೆ. ಸತ್ಯವನ್ನು ಮುಚ್ಚಿಡುವ ಈ ಒಂದು ಕ್ಷಣವೇ ಆತನ ಭವಿಷ್ಯವನ್ನು ನಿರ್ಧರಿಸುವ ಅಂತಿಮ ಘಟ್ಟ. ಆತನ ಸುಳ್ಳು ಮಾತಿಗೆ ವರುಣದೇವನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಗಮನಿಸಿ. ನಿನಗೆ ಏನೂ ಸಿಗೋದಿಲ್ಲ. ಆತನ ಅಪ್ರಾಮಾಣಿಕತೆ ಮತ್ತು ದುರಾಸೆಯಿಂದ ಬೇಸತ್ತ ವರುಣದೇವನು ಆತನಿಗೆ ಯಾವ ಬಹುಮಾನವನ್ನೂ ನೀಡೋದಿಲ್ಲ. ಅಷ್ಟೇ ಅಲ್ಲ, ಆತ ತಾನು ಎಸೆದಿದ್ದ ಸ್ವಂತ ಕೊಡಲಿಯನ್ನೂ ಕಳ್ಕೊಳ್ತಾನೆ. ಅಪ್ರಾಮಾಣಿಕತೆಯ ಪರಿಣಾಮ ಎಷ್ಟು ಹಠಾತ್ತಾಗಿ ಮತ್ತು ಕಠಿಣವಾಗಿ ಬಡಿಯುತ್ತೆ ಅನ್ನೋದನ್ನ ಈ ದೃಶ್ಯ ನಮ್ಮ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತದೆ. ಭಾಗ 6. ಅಂತಿಮ ನೀತಿ. ಇಲ್ಲಿ ನಿಜಕ್ಕೂ ಯಾರು ಗೆದ್ರು ಮತ್ತು ಯಾರು ಸೋತ್ರು ಅನ್ನೋದನ್ನ ಸ್ವಲ್ಪ ತಾರ್ಕಿಕವಾಗಿ ವಿಶ್ಲೇಷಿಸೋಣ. ಈ ಪಟ್ಟಿಯು ಈ ಇಡೀ ಕಥೆಯ ಗಣಿತವನ್ನ ನಮಗೆ ಸ್ಪಷ್ಟವಾಗಿ ವಿವರಿಸುತ್ತದೆ. ಆರಂಭದಲ್ಲಿ ಪ್ರಾಮಾಣಿಕ ಮರಕಡಿಯುವನ ಬಳಿ ಇದ್ದದ್ದು ಕೇವಲ 1 ಕಬ್ಬಿಣದ ಕೊಡಲಿ. ಆದರೆ ಕೊನೆಯಲ್ಲಿ ಆತನ ಬಳಿ 1 ಕಬ್ಬಿಣ, 1 ಬೆಳ್ಳಿ ಮತ್ತು 1 ಚಿನ್ನದ ಕೊಡಲಿ ಇರುತ್ತೆ. ಆದರೆ ಅದೇ ದುರಾಸೆಯ ಸ್ನೇಹಿತನ ಬಳಿ ಆರಂಭದಲ್ಲಿ 1 ಕಬ್ಬಿಣದ ಕೊಡಲಿ ಇತ್ತು, ಆದರೆ ಕೊನೆಯಲ್ಲಿ ಆತನ ಬಳಿ 0, ಅಂದರೆ ಏನೂ ಉಳಿಯುವುದಿಲ್ಲ. ಕಥೆಯು ದುರಾಸೆಗೆ ಹೇಗೆ ತಕ್ಕ ಶಿಕ್ಷೆ ನೀಡುತ್ತೆ ಮತ್ತು ಪ್ರಾಮಾಣಿಕತೆಯನ್ನ ಹೇಗೆ ರಿವಾರ್ಡ್ ಮಾಡುತ್ತೆ ಅನ್ನೋದನ್ನ ಈ ಲೆಕ್ಕಾಚಾರ ಸ್ಪಷ್ಟವಾಗಿ ತೋರಿಸುತ್ತೆ.
ಈ ಅದ್ಭುತ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ಪ್ರಾಮಾಣಿಕತೆಯ ನಿಜವಾದ ಬಹುಮಾನವು ವರುಣದೇವನಂತಹ ಬಾಹ್ಯಶಕ್ತಿಯಿಂದ ಬರುತ್ತದೆ ಅಥವಾ ದುರಾಸೆಯಿಂದ ಉಂಟಾಗುವ ವಿನಾಶಕಾರಿ ಆಂತರಿಕ ನಷ್ಟದ ಬಗ್ಗೆ ಇದೊಂದು ನೈಜ ಪಾಠವೇ? ಇಂದಿನ ದಿನಗಳಲ್ಲಿ ನಮ್ಮ ತಪ್ಪು ಒಪ್ಪುಗಳನ್ನು ಲೆಕ್ಕ ಹಾಕಲು ಖಂಡಿತವಾಗಿಯೂ ವರುಣದೇವರಿಲ್ಲದೇ ಇರಬಹುದು. ಆದರೆ ದುರಾಸೆಯು ನಮ್ಮೊಳಗಿನ ನೆಮ್ಮದಿಯನ್ನು ಮತ್ತು ನಮಗಿರುವ ಅವಕಾಶಗಳನ್ನು ಹೇಗೆ ಸಂಪೂರ್ಣವಾಗಿ ನಾಶ ಮಾಡ್ತದೆ ಅನ್ನೋದನ್ನ ಈ ನೀತಿಕಥೆ ಸದಾ ನೆನಪಿಸುತ್ತಲೇ ಇರುತ್ತದೆ. ಇದೊಂದು ಆಳವಾಗಿ ಯೋಚಿಸಬೇಕಾದ ವಿಷಯ ಅಲ್ವಾ? ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ.